ರುಚಿಕರವಾಗಿ ಆರೋಗ್ಯಕರವಾಗಿ ಲಾಡು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ. 1 ಕಪ್ಪಷ್ಟು ಡಿಂಕ್ ಅಥವಾ ಗೋಂದಾನ ತಗೊಂಡಿದ್ದೀನಿ. ಒಂದ್ ಸ್ಪೂನೇ ತುಪ್ಪನ ಹಾಕೊಂಡು ಸ್ವಲ್ಪನೇ ಈ ರೀತಿ ಹರಳಾಗೋ ತನಕ ಹುರ್ಕೊಳ್ಬೇಕಾಗುತ್ತೆ. ಡಿಂಕ್ನ ಇಷ್ಟ ಆದ್ರೆ ಹಾಕೊಳ್ಬೋದು, ಮಿಕ್ಕೆಲ್ಲ ಪದಾರ್ಥಗಳನ್ನ ಹಾಕೊಂಡ್ರು ಕೂಡ ಲಾಡುನ ಮಾಡ್ಬೋದು. 2 ಕಪ್ಪು ಅವಲಕ್ಕಿನ ಒಂದ್ 5 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೊಂಡು ಒಂದ್ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. 2 ಕಪ್ಪಷ್ಟು ಬೆಲ್ಲನ ಹಾಕಿ ಹುರಿದಿಟ್ಟಂತಹ ಡಿಂಕ್ನ ಸೇರಿಸಿ ಪುಡಿ ಮಾಡಿ ನಂತರ ಇದಕ್ಕೆ ಒಂದು 10 ಖರ್ಜೂರನ ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ಪುಡಿಯನ್ನ ಮಾಡ್ಕೊಂಡಿದ್ದೀನಿ. ಮೆತ್ತಗಿರುವಂತಹ ಖರ್ಜೂರನ ಹಾಕಿ ಪುಡಿ ಮಾಡ್ಕೊಂಡ ನಂತರ ಉಂಡೆ ಕಟ್ಟಲಿಕ್ಕೆ ಸುಲಭವಾಗಿ ಬರುತ್ತೆ. 15 ಬಾದಾಮಿನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 15 ಗೋಡಂಬಿನೂ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೊಂಡು ಈ ರೀತಿ ಒಂದು ಸಹ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಈ ರೀತಿ ಉಂಡೆಗಳನ್ನಾಗಿ ಕಟ್ಕೊಂಡ್ರೆ ರುಚಿಯಾಗಿರುವಂತಹ ಡಿಂಕು ಮತ್ತೆ ಅವಲಕ್ಕಿ ಲಡ್ಡು ರೆಡಿ. ಈ ಲಡ್ಡು ಮಕ್ಕಳಿಗೆ ತುಂಬಾನೇ ಆರೋಗ್ಯಕರ ಅಂತಾನೆ ಹೇಳ್ಬೋದು ಬೆಳವಣಿಗೆಗೆ. ಜೊತೆಗೆ ದೊಡ್ಡವ್ರಿಗೂ ಕೂಡ ಈ ಲಡ್ಡುನ ತಿನ್ನೋದ್ರಿಂದ ಕೀಲು ನೋವುಗಳು ಕಾಣಿಸ್ಕೊಳ್ಳೋದಿಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.